ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ ದೇವರ ವಾಕ್ಯವನ್ನು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 36 ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 36ನೇ ಅಧ್ಯಾಯದಲ್ಲಿ ಇಲ್ಲಿ ದೇವರ ವಾಕ್ಯದ ಬಗ್ಗೆ ಯಾವ ರೀತಿಯಾಗಿ ದೇವರು ಯೆರೆಮೀಯನಿಗೆ ಒಂದು ಮಾತು ಹೇಳಿದರೆ ಅದೇನಂತ ಹೇಳಿದರೆ, ನಾನು ಹೇಳುವಂಥ ಇವೆಲ್ಲವನ್ನು ನೀನು ಒಂದು ಡಾಕ್ಯುಮೆಂಟ್ ಆಗಿ, ಒಂದು ದಾಖಲೆಯಾಗಿ, ಒಂದು ಗ್ರಂಥವಾಗಿ, ನಾನು ನಿನಗೆ ಹೇಳಿರುವ ಮಾತುಗಳನ್ನೆಲ್ಲ ಗ್ರಂಥವಾಗಿ ಬರೆ ಎಂಬುದಾಗಿ 30ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಅವನಿಗೆ ಹೇಳಿದರು. ಅದೇ ರೀತಿಯಾಗಿ ಇಲ್ಲಿ ಆ ರೀತಿಯಾಗಿ ಮಾಡುವಾಗ ಅಥವಾ ಮಾಡಲಿಕ್ಕೆ ಹೋದಾಗ ನಡೆದಂಥ ಘಟನೆ ಏನು, ಭಾಳ ವಿಷಾದಕರವಾದಂಥ ಒಂದು ಸಂಗತಿ. ಆದರೂ ಕೂಡ ಅದನ್ನು ನಮ್ಮ ಎಚ್ಚರಿಕೆಗಾಗಿ ನೋಡಿಕೊಳ್ಳೋಣ ಬನ್ನಿ. ಯೋಷೀಯನ ಮಗನು ಯೆಹೂದದ ಅರಸನೂ ಆದ ಯೆಹೋಯಾಕೀಮ್ ಅಂದರೆ ಯೆಹೋವನು ಎಬ್ಬಿಸುವನು, ಯೆಹೋವನು ಸ್ಥಾಪಿಸುವನು, ಯೆಹೋವನು ದೃಢಪಡಿಸುವನು ಎಂಬ ಹೆಸರಿನ ಅರ್ಥ ಇರುವಂಥ ಯೋಷೀಯನ ಮಗನು ಯೆಹೋಯಾಕೀಮನು. ಈ ಯೆಹೋಯಾಕೀಮನ ಬಗ್ಗೆ ನಾವು ನೋಡುವಾಗ ಇನ್ನೊಂದು ಸಂಗತಿಯನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದೇನೆಂದರೆ, ಇವನ ಕಾಲದಲ್ಲಿ ಇದ್ದಂಥ ಅಥವಾ ಇವನ ತಂದೆಯ ಬಗ್ಗೆ ನಾವು ನೋಡುವಾಗ ಯೋಷಿಯನ ಬಗ್ಗೆ ನಾವು ನೋಡುವಾಗ, ಅಂದರೆ ಯೋಷಿಯ ಅಂತ ಹೇಳಿದ್ರೆ ಯೆಹೋವನ ಅಸ್ತಿವಾರ, ಫೌಂಡೇಶನ್ ಆಫ್ ಜೆಹೋವ, ಅಂದರೆ ಯೆಹೋವನು ಸ್ಥಾಪಿಸಲ್ಪಟ್ಟವನು, ಅಸ್ತಿವಾರಗೊಳಿಸಲ್ಪಟ್ಟವನು ಎಂಬಂಥ ವ್ಯಕ್ತಿ ಯೋಷಿಯನ ಮಗ ಈ ಯೆಹೋಯಾಕೀಮನು. ಒಂದು ಮಾತು ಯೋಷಿಯನ ಬಗ್ಗೆ ನೋಡುವಾಗ, ಅವನು 8 ವಯಸ್ಸಿದ್ದಾಗಲೇ ಅವನ ಅರಸನಾದನು. ಅಷ್ಟೇ ಅಲ್ಲ, ಅವನ ಅರಸನಾದಾಗ ಅವನ ತರಬೇತುಗಾರನು, ಮೆಂಟರ್, ಆತ್ಮಿಕ ನಾಯಕನು ಅವನಿಗೆ ದೇವರ ವಾಕ್ಯವನ್ನು ಅವನ ಕೈಯಲ್ಲಿ ಕೊಟ್ಟು ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿದ್ದನು. ಅವನ ಕಾಲದಲ್ಲಿ ಇನ್ನೊಂದು ವಿಷಯ ನಾವು ನೋಡಬೇಕು. ಯಾಕಂದರೆ ನಾವು ಅವನ ಮಗನ ಬಗ್ಗೆ ನೋಡೋದಕ್ಕೆ ಮುಂಚಿತವಾಗಿ ನಾವು ಈ ಯೋಷಿಯನ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವನು ಒಳ್ಳೆಯ ಅರಸನಾಗಿದ್ದನು ಮತ್ತು ಒಂದು ಗ್ರಂಥ ಇವನಲ್ಲಿ ಕೊಡಲ್ಪಟ್ಟಿತ್ತು ಮತ್ತು ದೊಡ್ಡ ಒಂದು ಭಕ್ತಿ ಸಂಜೀವನಿ ಇವನ ಕಾಲದಲ್ಲಿ ಆಯಿತು. ಇವನ ಕೈಯಲ್ಲಿ ದೇವರ ವಾಕ್ಯ ಕೊಡಲ್ಪಟ್ಟಿತ್ತು ಅಂತ ಹೇಳಿದ್ನಲ್ಲ, ಅದು ಕಳೆದೋಗಿತ್ತು. ಆದರೆ ಆಲಯ ಶುದ್ಧಿ ಮಾಡುವಾಗ ಅವನಿಗೆ ಸಿಕ್ತು. 8 ವಯಸ್ಸು ಇದ್ದಾಗ ಅವನು ಆಳ್ವಿಕೆಯನ್ನು ಮಾಡಿದನು. ಆಶ್ಚರ್ಯ ಮತ್ತು ದೇವರ ಮಾರ್ಗದಲ್ಲಿ ಅವನು ಬೆಳೆಸಲ್ಪಟ್ಟಂಥ ವ್ಯಕ್ತಿ, ದೇವರ ವಾಕ್ಯದಲ್ಲಿ. ಯಾಕಂದರೆ ವಾಕ್ಯ ಕಳೆದೋಗ್ಬಿಟ್ಟಿತ್ತು, ಹೌದಲ್ವಾ? ಆನಂತರ ಅದು ಸಿಕ್ತು. ಅದಕ್ಕೆ ಅವನು ಪ್ರತಿಕ್ರಿಯೆ ನೀಡಿ ಬೈಬಲ್ ಓದಿದನು ಅಂತ ನಾವು ಹೇಳ್ಬೋದು. ಬೈಬಲ್ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಮೋಶೆ ಧರ್ಮಶಾಸ್ತ್ರ. ಆದರೆ ಅವನ ಮಗನ ವಿಷಯದಲ್ಲಿ ಬಂದಾಗ ಭಾಳ ದುಃಖ. ನೋಡೋಣ ಬನ್ನಿ. ದೇವರ ನೀನು ಗ್ರಂಥ ಬರೆಯತಕ್ಕ ಸುರುಳಿಯನ್ನು ತೆಗೆದುಕೊಂಡು, ನಾನು ಯೋಷಿಯನ ಕಾಲದಲ್ಲಿ ನಿನ್ನ ಸಂಗಡ ಮಾತಾಡಿದಂದಿನಿಂದ ಇಂದಿನವರೆಗೆ ಇಸ್ರಾಯೇಲು, ಯೆಹೂದ, ಸಕಲ ಜನಾಂಗಗಳು ಇವುಗಳ ವಿಷಯವಾಗಿ
ನಿನಗೆ ನುಡಿಯುತ್ತಾ ಬಂದಿರೋ ಮಾತುಗಳನ್ನೆಲ್ಲ ಬರಿ. ಆಶ್ಚರ್ಯ. ದೇವರು ಎಲ್ಲವನ್ನು ಬರೆದಿಡು, ನಾನು ನಿನ್ನ ಹತ್ರ ಮಾತಾಡಿದ್ದನ್ನೆಲ್ಲ ನೀನು ಬರೆದಿಡು ಎಂಬುದಾಗಿ ದೇವರು ಹೇಳ್ತಾನೆ. ಯಾಕೆ ದೇವರು ಇದನ್ನೆಲ್ಲ ಬರೆದಿಡು ಎಂಬುದಾಗಿ ಹೇಳುವಂಥದ್ದು? ಅದಕ್ಕೆ ಕಾರಣ ಏನು? ಈಗಾಗಲೇ ಮೋಶೆಯ ಧರ್ಮಶಾಸ್ತ್ರ ಬರೆದಿದೆ ಅಂತ ಹೇಳ್ತಿದ್ದಾರೆ. ಆದರೆ ದೇವರು ಈಗ ಯೋಷಿಯನ ಕಾಲದಲ್ಲಿ, ಆ ಕಾಲದಿಂದ ಹಿಡಿದು ಈ ಕಾಲದವರೆಗೆ ನಾನು ಮಾತಾಡಿದ್ದೆಲ್ಲ ಬರೆದಿಡು ಅಂತ ದೇವರು ಹೇಳ್ತಿದ್ದಾರೆ. ಧರ್ಮಶಾಸ್ತ್ರ ಅಲ್ಲ ಇದು, ಇದು ಅರಸುಗಳ ಚರಿತ್ರೆಯಲ್ಲಿ ಪ್ರವಾದಿಗಳ ಒಂದು ಸೇವೆ, ಪ್ರವಾದನಾ ಸಂದೇಶ. ಏನು ಉದ್ದೇಶ, ಯಾಕೆ ಬರೆದಿಡಬೇಕು? 3ನೇ ವಚನದಲ್ಲಿ ಯೆರೆಮೀಯನ ಗ್ರಂಥ 36:3 ಬರೆದಿದೆ, ಒಂದು ವೇಳೆ ನಾನು ಅವರಿಗೆ ಮಾಡಬೇಕೆಂದಿರುವ ಕೇಡನ್ನು ಕೇಳಿ ತಮ್ಮ ತಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿಯಾರು. ಯೆರೆಮೀಯನ ಗ್ರಂಥವನ್ನು ಓದ್ಬಿಟ್ಟು ನಾವು ಮಾಡುವಂಥ ತಪ್ಪನ್ನು ಮಾಡದೆ ಪಶ್ಚಾತ್ತಾಪ ಪಡ್ಬೋದು. ಅದ ಕಾರಣ ಬರೀ ಒಂದು ವೇಳೆ ಆ ರೀತಿಯಾಗಿ ಹಿಂದಿರುಗಿದರೆ ಯೆರೆಮೀಯನ ಗ್ರಂಥದ ಕೆಲವು ಭಾಗ ಓದ್ಬಿಟ್ಟು ಅವರ ಪಾಪ ಅಪರಾಧಗಳನ್ನು ಕ್ಷಮಿಸಿ ಬಿಡುವೇನೋ. ವಾವ್! ಈಗ 36ನೇ ಅಧ್ಯಾಯದಲ್ಲಿದೆ ಯೆರೆಮೀಯನ ಗ್ರಂಥ. ಆದರೆ ದೇವರು ಬರೆದಿಡು ಅಂತ ಹೇಳುವಂಥದ್ದು ಅಥವಾ ಬರೆ ಅಂತ ಹೇಳಿದಂಥ ಮಾತು, ಉದಾಹರಣೆಗೆ 30ನೇ ಅಧ್ಯಾಯದಲ್ಲಿ ಅದು ಯೆರೆಮೀಯನ ಗ್ರಂಥ ಸ್ವಲ್ಪ ಭಾಗ ಅಷ್ಟೆ, ಕೆಲವು ಚಾಪ್ಟರ್ಸ್ ಅಷ್ಟೆ, ಕೆಲವು ಅಧ್ಯಾಯಗಳು ಮಾತು. ಸರಿ, ಆಯಿತು, ಅಷ್ಟೇ ಓದಿದರೂ ಕೂಡ ಅವರ ಪಾಪ ಅಪರಾಧಗಳನ್ನು ಕ್ಷಮಿಸಿಬಿಡುವೇನು. ವಾವ್! ಆಶ್ಚರ್ಯ. ಇಡೀ ಬೈಬಲ್ ಓದಿದರೆ ಕ್ಷಮಿಸ್ತೀನಂತ ದೇವರು ಹೇಳಿಲ್ಲ. ಯಾವುದೋ ಒಂದು ಸ್ವಲ್ಪ ಯೆರೆಮೀಯನ ಗ್ರಂಥದಲ್ಲಿ ಕೆಲವು ಪುಟಗಳನ್ನು ನೀವು ಓದ್ಬಿಟ್ರೆ ಸಾಕು, ನಾನು ಕ್ಷಮಿಸ್ತೀನಂತ ದೇವರು ಹೇಳುವಂಥ ದೇವರ ದೊಡ್ಡ ಮನಸ್ಸು ನೋಡ್ರಿ. ಆಗ ಯೆರೆಮೀಯನು ನೇರಿಯನ ಮಗನಾದ ಬಾರೂಕನನ್ನು ಕರೆಯಿಸಿ ಯೆಹೋವನ ಮಾತುಗಳನ್ನೆಲ್ಲ ನುಡಿಯಲು ಬಾರೂಕನು ಯೆರೆಮೀಯನ ಬಾಯಿಂದ ಬಂದ ಹಾಗೆಯೇ ಅವುಗಳನ್ನು ಗ್ರಂಥದ ಸುರುಳಿನಲ್ಲಿ ಬರೆದನು. 4ನೇ ವಚನ, ಯೆರೆಮೀಯ 36:4. ಆನಂತರ ಇದು ಮೊದಲನೇ ಒಂದು ಘಟನೆ ಇದೆ. ದೇವರಿಂದ ಯೆರೆಮೀಯನಿಗೆ, ಯೆರೆಮೀಯನಿಂದ ಬಾರೂಕನಿಗೆ, ಇದು ಮೊದಲನೇ. ಆನಂತರ ನೀನು ಹೋಗಿ, ಯಾಕಂದರೆ ಯೆರೆಮೀಯನನ್ನು ಆಲಯದಲ್ಲಿ ಅಲೋ ಮಾಡ್ತಿರಲಿಲ್ಲ, ಅದಕ್ಕೆ ಯೆರೆಮೀಯನು ಹೇಳ್ತಾನೆ, ಯೆಹೋವನ ಆಲಯದೊಳಗೆ ಪ್ರವೇಶಿಸಲು ನನಗೆ ತಡೆಯಾಗಿದೆ, ನಾನು ಹೋಗ್ಲಿಕ್ಕಾಗಲ್ಲ, ನೀನು ಹೋಗಿ ಇದನ್ನು ಓದ್ಬಿಡು ನನ್ನ ಪರವಾಗಿ. ನೀನೇ ಹೋಗಿ ನನ್ನ ಬಾಯಿಂದ ಬಂದ ಹಾಗೆ ನೀನು ಬರೆದ ಸುರುಳಿಯಲ್ಲಿ ಇರುವಂಥ ಮಾತುಗಳನ್ನು ಒಂದು ಸ್ಪೆಷಲ್ ಡೇ, ಉಪವಾಸದ ದಿನದಲ್ಲಿ ದೇವರ ಆಲಯದಲ್ಲಿ ಜನರಿಗೂ ಬೇರೆ ಬೇರೆ ಊರುಗಳಿಂದ ಬಂದಂಥ ಎಲ್ಲ ಯೆಹೂದ್ಯರಿಗೂ ಕೇಳಿಸುವಂತೆ ಓದು. 6ನೇ ವಚನ. ಯಾಕೆ ಓದಬೇಕು? ಏನು ಉದ್ದೇಶ? ಅಲ್ಲಿ ಕೂಡ ನೋಡ್ರಿ, ಒಂದು ವೇಳೆ ಯೆಹೋವನಿಗೆ ಅವರು ಶರಣಾಗತರಾಗಿ ತಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿಯಾರು, ಹೌದು, ದೇವರ ಕಡೆ ತಿರ್ಕೊಳ್ಳಿ ಅಂತ ದೇವರ ವಾಕ್ಯ ಓದ್ರಿ ಅಂತ ಹೇಳ್ತಿದ್ದಾನ್ರಿ ಯೆರೆಮೀಯ ಬಾರೂಕನಿಗೆ. ಅದೇ ರೀತಿಯಾಗಿ ಬಾರೂಕನು ಹೋಗಿ ದೇವರ ಮಾತನ್ನು ದೇವರ ಆಲಯದಲ್ಲಿ ಓದಿದನು. ಆವಾಗ ಅಲ್ಲಿ ಬಂದವರೆಲ್ಲರೂ ಯೆಹೋವನ ಆರಾಧನೆ ಉಪವಾಸ ಗೊತ್ತು ಮಾಡಿ ಪ್ರಕಟಿಸಿದರು. ಆಗ ಬಂದವರೆಲ್ಲರೂ ಇದು ಉಪವಾಸ ದಿನ ಅಂತಿತ್ತಲ್ವ, ಆವಾಗ ಸೇರಿದರು. ಮತ್ತು
ಈ ದೇವರ ವಾಕ್ಯ ಓದಿದಾಗ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಆಶ್ಚರ್ಯ. ಮಿಕಾಯನು ಅಂತ ಒಬ್ಬನಿದ್ದ. 11ನೇ ವಚನ, ಯೆರೆಮೀಯನ ಗ್ರಂಥ 36:11. ಸುರುಳಿಯಲ್ಲಿನ ಯೆಹೋವನ ವಾಕ್ಯಗಳನ್ನೆಲ್ಲ ಕೇಳಿ ಏನು ಮಾಡ್ತಾನೆ, ಕೆಲವರಿಗೆಲ್ಲ ಹೋಗಿ ಹೇಳ್ತಾನೆ, VIPsಗೆ. ಯಾರ್ಯಾರು ಅವರು ಅಂತ ಹೇಳ್ಬಿಟ್ಟು ನೋಡುವಾಗ 12ನೇ ವಚನದಲ್ಲಿ ಎಲಿಷಾಮನು, ದೆಲಾಯನು 2, ಎಲ್ನಾಥಾನನು 3, ಗೆಮರ್ಯನು 4, ಚಿದ್ಕೀಯನು, ಇವನು ಬೇರೆ ಚಿದ್ಕೀಯ. ಅಂತೂ ಪ್ರಧಾನರೆಲ್ಲರೂ ಅಲ್ಲಿ ಕೂತ್ಕೊಂಡಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು ಮಿಕಾಯನ್ ಏನು ಹೇಳ್ತಾನೆ, ತಾನು ಏನೇನು ಕೇಳಿಸ್ಕೊಂಡಿದ್ದಾನೆ ಬಾರೂಕನ ಬಾಯಿಂದ ಅದನ್ನು ಹೋಗಿ ಈಗ ರಿಪೀಟ್ ಮಾಡ್ತಾನೆ. ಮೊದಲು ದೇವರಿಂದ ಯೆರೆಮೀಯನಿಗೆ, ಯೆರೆಮೀಯನಿಂದ ಬಾರೂಕನಿಗೆ, ಬಾರೂಕನಿಂದ ಮಿಕಾಯನಿಗೆ, ಮಿಕಾಯನಿಂದ ಈಗ ಪ್ರಧಾನರಿಗೆ, ಪ್ರಿನ್ಸಸ್. ಅದರಲ್ಲಿ ಕೆಲವರು ಎಲಿಷಾಮನು, ದೆಲಾಯನು ಅಂಥವರೆಲ್ಲ, ಗೆಮರ್ಯನು, ಇವರೆಲ್ಲ ಕೇಳಿಕೊಂಡ್ರು. ಈಗ ಇದನ್ನೆಲ್ಲ ಓದಿದ ನಂತರ ಈಗೇನು ಮಾಡ್ತಾರೆ ಅವರು, ನೀನು ಜನರ ಮುಂದೆ ಓದಿದ ಸುರುಳಿಯನ್ನು ಕೈಯಲ್ಲಿ ತೆಗೆದುಕೊಂಡು ಬಾ ಅಂತ ಹೇಳ್ಬಿಟ್ಟು ಈಗ ಈ ಬಾರೂಕನಿಗೆ ಹೇಳ್ತಾರೆ. ಸರಿ ಅಂತ ಬಾರೂಕನ ಕಳಿಸ್ಲಿಕ್ಕೆ ಕರಿಬೇಕಂತೇಳಿ ಯಾರನ್ನ ಕಳ್ಸೋಣ ಅಂತ ಹೇಳುವಾಗ ಯೆಹೂದಿಯ ಅಂತ ಹೇಳ್ಬಿಟ್ಟು, ಯೆಹೂದಿ ಅಂದರೆ ಯೆಹೂದ್ಯರು ಅನ್ನೋದು ಒಂದು ಪಂಗಡದವರು, ಜನಾಂಗದವರು. ಆದರೆ ಈ ವ್ಯಕ್ತಿಯ ಹೆಸರೇ ಯೆಹೂದಿ ಅಂತೆ, ಜೆಹುಡಿ ಇಂಗ್ಲೀಷ್ನಲ್ಲಿ. ಯೆಹೂದ್ಯ ಅಂತ ಒಬ್ಬ ಮನುಷ್ಯ ಇರ್ತಾನೆ, ಅವನ ಮುಖಾಂತರವಾಗಿ ಹೇಳಿ ಕಳಿಸ್ತಾರೆ ಈ ಪ್ರಧಾನರು. ಕೂಡಲೇ ಬಾರೂಕನು ಸುರುಳಿಯನ್ನು ಕೈಯಲ್ಲಿ ತೆಗೆದುಕೊಂಡು ಈಗ ಬರ್ತಾನೆ. ಯಾವ ರೀತಿಯಾಗಿ ನಾವು ಬೈಬಲ್ ತಗೊಂಡು ಚರ್ಚಿಗೆ ಹೋಗ್ತೀವಲ್ಲ, ಆ ರೀತಿಯಾಗಿ ಈಗ ಬಾರೂಕನು ಒಂದು ಚಿಕ್ಕ ಸುರುಳಿ, ಯೆರೆಮೀಯನು ಹೇಳಿದಂಥ, ಬಹುಶಃ ಅದು ಒಂದು 10 ಚಾಪ್ಟರ್ಸ್ ಇರ್ಬೋದೇನೋ, 20 ಚಾಪ್ಟರ್ಸ್ ಇರ್ಬೋದೇನೋ, ಚಿಕ್ಕ ಸುರುಳಿಯನ್ನು ತೆಗೆದುಕೊಂಡು ಬರ್ತಾನೆ. ಅವ್ರೇನು ಹೇಳ್ತಾರೆ, ದಯಮಾಡಿ ಕೂತ್ಕೊಂಡು ನಮ್ಮ ಮುಂದೆ ಓದು. ಎಜ್ರನ ಕಾಲದಲ್ಲಿ ನಿಂತ್ಕೊಂಡು ಬೈಬಲ್ ಓದಿದ್ರು, ಇಲ್ಲಿ ಯೆರೆಮೀಯ 36:15 ಕೂತ್ಕೊಂಡು ಬೈಬಲ್ ಓದ್ತಿದ್ದಾರೆ. ಸರಿ, ಬಾರೂಕನೇನು ಮಾಡ್ತಾನೆ, ಅವ್ರ ಮುಂದೆ ಓದ್ತಾನೆ, ಪ್ರಧಾನರ ಮುಂದೆ. ಮತ್ತೆ ನೆನಪು ಮಾಡ್ಕೊಳ್ಳೋಣ, ದೇವರಿಂದ ಯೆರೆಮೀಯನಿಗೆ, ಯೆರೆಮೀಯನಿಂದ ಬಾರೂಕನಿಗೆ, ಬಾರೂಕನಿಂದ ಮಿಕಾಯನಿಗೆ, ಮಿಕಾಯನಿಂದ ಈಗ ಮತ್ತೆ ಈ ಪ್ರಧಾನರಿಗೆ ಬಂತು. ಮಿಕಾಯನಿಂದ ಪ್ರಧಾನರು ಈಗ ಯೆಹೂದ್ಯನ ಕರೆಸ್ಬಿಟ್ಟು ಈಗ ಮತ್ತೆ ಬಾರೂಕನನ್ನು ಕರೆಸ್ಬಿಟ್ಟು ಮತ್ತೆ ಓದು ಅಂತ ಹೇಳ್ತಾರೆ. ಮತ್ತೆ ಅವನು ಓದ್ತಿದ್ದಾನೆ. ಓದಿದ ಮೇಲೆ ಅವರು ಒಂದು ತೀರ್ಮಾನ ಮಾಡ್ತಾರೆ. ಈ VIPs, ಈ ಪ್ರಧಾನರು ಏನು ಹೇಳ್ತಾರೆ, ಇದನ್ನು ನಾವು ಅರಸನಿಗೆ ತಿಳಿಸಲೇಬೇಕು. ಯೆಹೋಯಾಕೀಮನಿಗೆ, ಯೆಹೋಯಾಕೀಮ್ ಅಂದರೆ ಯೆಹೋವನು ಎಬ್ಬಿಸುವನು, ಸ್ಥಾಪಿಸುವನು, ದೃಢಪಡಿಸುವನು. ಜೆಹೋವಾ ವಿಲ್ ಕನ್ಫರ್ಮ್ ಎಂಬ ಹೆಸರಿರುವಂಥ ವ್ಯಕ್ತಿ. ಆದ ಕಾರಣ ಅವನಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್, ಸ್ವಲ್ಪ ಕೇಳ್ತಾರೆ, ಹೇಗೆ ನೀನು ಈ ಮಾತುಗಳನ್ನೆಲ್ಲ ಹೇಗೆ ಬರ್ದೆ, ಯೆರೆಮೀಯನ ಬಾಯಿಂದ ಬಂದ ಹಾಗೆ ಬರ್ದಿಯಾ ಅಂತೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅವ್ರು ಕೇಳ್ತಾರೆ. ಸರಿ, ಈಗ ಅರಸನಿಗೆ ಈ ನ್ಯೂಸ್ ಹೋಗೋದಕ್ಕೆ ಮುಂಚಿತವಾಗಿ ಈ ಅರಸನ ಮೈಂಡು ತಿಳ್ಕೊಂಡಂಥ ಈ ಪ್ರಧಾನರು ಅಂತ ಹೇಳಿದ್ರೆ ರಾಜಪುತ್ರರು, ಇವರೇನು ಹೇಳ್ತಾರೆ ಬಾರೂಕನಿಗೆ, ಸರಿ ಆ ಸುರುಳಿನ ಇಲ್ಲೇ ಬಿಡು,
ಆಲಯದಲ್ಲಿ. ಆದರೆ ನೀನು ಯೆರೆಮೀಯನು ಹೋಗಿ ಬಚ್ಚಿಟ್ಕೊಳ್ರಿ, ಓಡೋಗ್ರಿ, ಯಾಕಂದರೆ ಡೇಂಜರ್ ಇದು. ಯಾಕಂದರೆ ಭಾಳ ಹಿತಕರವಾದ ಮಾತುಗಳು ಇರಲಿಲ್ಲ ಆ ಒಂದು ಗ್ರಂಥದಲ್ಲಿ, ಆ ಸುರುಳಿಯಲ್ಲಿ. ನೀನು ಯೆರೆಮೀಯನು ಅಡಗಿಕೊಡ್ರಿ, ಹೊರಡ್ರಿ ಅಂತ ಹೇಳ್ತಾನೆ. ಈಗ ಈ ಪ್ರಧಾನರೆಲ್ಲರೂ 5ನೇದಾಗಿ ಏನು ಮಾಡ್ತಾರೆ, ಅವರು ಈಗ ಅರಸನ ಹತ್ರ ಬಂದುಬಿಟ್ಟು ತಾವು ಕೇಳಿಸ್ಕೊಂಡಿದ್ದೆಲ್ಲ ಈಗ ರಿಪೀಟ್ ಮಾಡ್ತಾರೆ. ಮೊದಲನೇದು ದೇವರು ಹೇಳೋದನ್ನು ಯೆರೆಮೀಯನು ಕೇಳಿಸ್ಕೊಳ್ತಾನೆ. ಎರಡನೇದು ಯೆರೆಮೀಯನು ಕೇಳಿಸ್ಕೊಂಡು ಬಾರೂಕನ ಹತ್ರ ರಿಪೀಟ್ ಮಾಡ್ತಾನೆ. ಮೂರನೇದು ಬಾರೂಕನು ಬಂದು ಎಲ್ಲರ ಮುಂದೆ ಮಾತಾಡ್ತಾನೆ, ಅದನ್ನು ಮಿಕಾಯನು ಕೇಳಿಸ್ಕೊಳ್ತಾನೆ. ಆನಂತರ ಮಿಕಾಯನು ಬಂದು ಪ್ರಧಾನರ ಹತ್ರ ಆ ವಾಕ್ಯವನ್ನು ರಿಪೀಟ್ ಮಾಡ್ತಾನೆ. ರಿಪೀಟ್ ಮಾಡಿದ ತಕ್ಷಣ ಈಗ ಆ ಪ್ರಧಾನರು ಬಾರೂಕನನ್ನೇ ಕರೆಸ್ಬಿಟ್ಟು ಮತ್ತೆ ಓದಿಸ್ತಾರೆ. ಅದಾದ ನಂತರ ಏನಾಗ್ತದೆ, ಈಗ ಈ ಪ್ರಭುಗಳೆಲ್ಲ ಏನು ಮಾಡ್ತಾರೆ, ಈ ಪ್ರಧಾನರು ಏನು ಮಾಡ್ತಾರೆ, ಆ ಬಾರಾಕನ ಬಾಯಿಂದ ಕೇಳಿಸ್ಕೊಂಡಿದ್ದಾರಲ್ಲ, ಈಗ ಅರಸನಿಗೆ ರಿಪೀಟ್ ಮಾಡ್ತಾರೆ, ಯೆಹೋಯಾಕೀಮನಿಗೆ. ಯೆಹೋಯಾಕೀಮನು ರಿಪೀಟ್ ಮಾಡಿದಾಗ, ಅರಿಕೆ ಮಾಡಿದಾಗ, ಈಗ ಯೆಹೂದ್ಯನು ಮತ್ತೆ ಕರೆಸ್ತಾರೆ. ಕರೆಸ್ಬಿಟ್ಟು ಹೋಗ್ಬಿಟ್ಟು ನೀನು ಗ್ರಂಥವನ್ನು ತಗೊಂಡು ಬಾ, ಸಕಲ ಪ್ರಧಾನರ ಮುಂದೆ ಓದು ಅಂತ ಹೇಳಿದಾಗ ಅವನು ಓದ್ತಾನೆ. ಮತ್ತೆ 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 ನೋಡ್ರಿ ಓದ್ತಾ ಇದ್ದಾರೆ. ಆ ರೀತಿಯಾಗಿ ಓದ್ತಾ ಇದ್ದಾಗ ಒಂದು ದುಃಖಕರವಾದ ಘಟನೆ ಆಯ್ತು. ಅದೇನೆಂದರೆ, ಚಳಿಗಾಲ ಆಗಿತ್ತು, ಮನೆಯಲ್ಲಿ ಅರಸನು ಕೂತಿದ್ದನು, ಅವನ ಮುಂದೆ ಅಗ್ಗಿಷ್ಟಿಕೆ ಇತ್ತು, ಅದು ಉರಿತಾ ಇತ್ತು. ದೇವರ ವಾಕ್ಯ ಓದ್ತಾ ಇದ್ದಾಗ ಒಂದು 3-4 ಪೇಜ್ ಓದಿದ ಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಬೆಂಕಿಯಲ್ಲಿ ಹಾಕ್ತಿದ್ದ. ಮತ್ತೆ ಓದ್ತಾ ಇದ್ದನು, ಮತ್ತೆ 3-4 ಪೇಜ್ ಆದ ತಕ್ಷಣ ಆ ಸುರುಳಿಯ ಭಾಗವನ್ನು ಚೂರಿಯಿಂದ ಕತ್ತರಿಸಿ ಕಟ್ ಮಾಡಿಬಿಟ್ಟು ಅದನ್ನು ಬೆಂಕಿಗೆ ಹಾಕ್ತಿದ್ದ. ಈ ರೀತಿಯಾಗಿ ಹಾಕುವಾಗ 2 ವಿಷಯ. ಯೆಹೋಯಾಕೀಮನು ಭಯಪಡಲಿಲ್ಲ, ಬಟ್ಟೆಗಳನ್ನು ಹರಿದುಕೊಳ್ಳಲಿಲ್ಲ. ಯಾಕಂದರೆ ಅವನ ತಂದೆ ಯೋಷಿಯನು ದೇವರ ವಾಕ್ಯವನ್ನು ಕೇಳಿದಾಗ ಹರ್ಕೊಂಡ ಬಟ್ಟೆಯನ್ನು. ಆದರೆ ಮಗ ಭಯಪಡಲಿಲ್ಲ, ವಸ್ತ್ರಗಳನ್ನು ಹರಿದುಕೊಳ್ಳಲಿಲ್ಲ. ಅಷ್ಟೇ ಅಲ್ಲ, ಅವನ ಸೇವಕರಲ್ಲಿ ಕೂಡ ಕೆಲವರು ಕೇಳಿದಾಗ ಅವರು ಭಯಪಡಲಿಲ್ಲ, ಅವರು ವಸ್ತ್ರಗಳನ್ನು ಹರಿದುಕೊಳ್ಳಲಿಲ್ಲ. ಆದರೆ ಎಲ್ನಾಥಾನ್, ದೆಲಾಯನು, ಗೆಮರ್ಯ, ಇವು 3 ಏನು ಹೇಳ್ತಾರೆ, ದಯಮಾಡಿ ಸುರುಳಿಯನ್ನು ಸುಡಬೇಡ್ರಿ ಅಂತ ಅರಸನಿಗೆ ಹೇಳಿದಾಗ ಅವ್ರ ಮಾತು ಕೇಳಲಿಲ್ಲ. ಅವನು ಹೇಗಾದರೂ ಮಾಡಿ ಈ ಬಾರೂಕನನ್ನು ಯೆರೆಮೀಯನು ಹಿಡ್ಕೊಂಡು ಬನ್ನಿರಿ ಅಂತ ಹೇಳಿದಾಗ ದೇವರು ಅವ್ರನ್ನ ಮರೆ ಮಾಡಿದ್ರಿಂದ ಸಿಗಲಿಲ್ಲ ಅವರು. ಕಡೆಗೆ ದೇವರು ಈಗ ಯೆರೆಮೀಯನ ಮುಖಾಂತರವಾಗಿ ಹೇಳ್ತಾರೆ ಏನಂತ, ನೀನು ದೇವರ ವಾಕ್ಯವನ್ನು ಸುಟ್ಟಿದ್ದರಿಂದ ನಿನಗೆ ದಂಡನೆ ಅಂತ ಹೇಳ್ಬಿಟ್ಟು. ಹೌದು, ನಿನ್ನ ಹೆಣ ಬಿಸಾಡಲ್ಪಡ್ತದೆ, ಇನ್ನು ಮುಂದೆ ನಿನ್ನ ಸಂತಾನದವರು ಯಾರೂ ಕೂಡ ಸಿಂಹಾಸನದಲ್ಲಿ ಇರೋದಿಲ್ಲ. ಯಾಕೆ? ವಾಕ್ಯ ಗೌರವಿಸಲಿಲ್ಲ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಯೆರೆಮೀಯನ ಗ್ರಂಥ 36ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 36ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.